ಪುಷ್ಪ ನಿಮ್ಮ ಸೊಸೆಗೆ ಸಪೋರ್ಟ ಬಂದನ ಚಲನಚಿತ್ರ ಚಲನಚಿತ್ರ ಮಯೂರ ಅಷ್ಟೇ ಒಲಿಯಾ ಇಲ್ಲಿ ಯಾರು ಗೆಲ್ತಾರೆ ಅಂತ ಗೊತ್ತಾಯ್ತಲ್ಲ ಆದರೆ ಫನ್ ಅಂತೂ ಚೆನ್ನಾಗಿದ್ರೆ ಡಿ ಕರಿಯಾ ನನಗೆ ಪ್ರೇಮ ಲೋಕ ಅಮ್ಮ ಚಿಕ್ಕಳು ಇರ್ಬೇಕಾದ್ರೆ ನಿನ್ನಿಂದ ಚಿಕ್ಕಳು ಬರ್ಬೇಕಾದ್ರೆ ನೀನು ಬರ್ತಾ ಇರ್ಬೇಕಾದ್ರೆ ಇಲ್ಲ ಅವ್ರು ಬರ್ತಾ ಇರ್ಬೇಕಾದ್ರೆ ಓಡಿಸ್ಕೊಂತೀಯ ಅವರು ಎರಡಕ್ಕೆ ಹೋದಾಗ ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಚಾಲೆಂಜ್ ಇವಾಗಲೇ ಟೈಟ್ಲು ನೋಡಿದ ಹಾಗೆ ಒಂದು ಚಾಲೆಂಜ್ ಜೊತೆ ಬಂದಿದ್ದೀವಿ ಏನ್ ಗೊತ್ತಾ? ಈಗ ನಾನು ಅಮ್ಮ ಇಲ್ಲಿ ಸಿನಿಮಾ ಹೆಸರು ಬರೀತಾರೆ, ನಾನು ಒಂದು ಲಿಸ್ಟ್ ಕೊಟ್ಟಿದ್ದೀನಿ ಅವ್ರಿಗೆ. ಪ್ರತೀಕ್ ಲಿಸ್ಟ್ ಕೊಟ್ಟಿದ್ದಾರೆ 10 ಮೂವೀಸ್ದು. ಅದನ್ನ ಲಿಸ್ಟ್ ನ ಬರೀತಾರ ಅಮ್ಮ. ಸೊ ನನ್ನ ಲಿಸ್ಟ್ ಅಲ್ಲಿ ಬರ್ದಿರೋ ಸಿನಿಮಾ ಹೆಸರನ್ನ ನಾನು ಆಕ್ಟ್ ಮಾಡಿ ತೋರಿಸ್ತೀನಿ. ಪಾಪ ಹಾಯ್ ಹೇ ನಾನು ಚೆನ್ನಾಗಿದ್ದೀನಿ. ಅಲ್ಲೋ ಡಾರ್ಲಿಂಗ್, ಏನು ಅಕ್ಕಂಡ ಮಳೆಯಿಂದ ನೋಡಕ್ ಬರೋದೇ ಇಲ್ಲ ಅಲ್ಲ ನೀವು? ಮಂಡೆಯಿಂದ ಬೇರೆ ತನಕ ಟೈಮ್ ಬೆಳಗ್ಗೆ ಆದ ರಾತ್ರಿ ಆಗೋದ್ರೆ ಗೊತ್ತಾಗ್ತಿಲ್ಲ. ಸ್ಯಾಟರ್ಡೆ ಆಗೋಗ್ ಬರುತ್ತೋ ಅಂತ ಕಾಯ್ತಾ ಇರ್ತೀನಿ. ಒಂದು ವಾರ ಆದ್ಮೇಲೆ ಬರ್ತಾವ ನಮ್ಮ ಮನೆಗೆ. ಊಟ ಮಾಡು. ಐ ಲೀಸ್ಟ್ ಬಾದರ್ಡ್. ಮಲ್ಗೋಣ ಶುರುನಾ? ಓಕೆ ಓಕೆ, ಕಣ್ ಕ್ಲೋಸ್ ಮಾಡ್ಕೊಳ್ಳಿ ನೀವು. ಸರಿ ಓಕೆ ಅಮ್ಮ, ರೆಡಿ? ಹಾಂ, ಎಲ್ಲಿದೆ ತೋರಿಸಿದು? ಪಾಪ ಕಾಣಿಸ್ತಾ ನೋಡು. ಒಂದು ನಿಮಿಷ. ಹಾ ಓಕೆ. ಹಾಂ, ಪುಷ್ಪ ಜಸ್ಟ್ ಪುಷ್ಪ ಚೆನ್ನಾಗಿ ಮಾಡ್ತೀವಿ. ನನಗೆ ಆಡ್ಕೊಳ್ಳೋದಂದ್ರೆ ನಿನಗಿದ ನಮ್ಮ ನೀವು ನಿಮ್ಮ ಸೊಸೆಗೆ ಸಪೋರ್ಟಾ? ಕಷ್ಟ ಇದೆ. ಈಗ ನಿಮ್ದು ರೀ. ನೀನು ನಂತರ ಆಪ್ರೇಟ್. ಓಕೆ, ಆ ಕಡೆ ತಿರ್ಕೊಳ್ಳಿ. ಓಕೆ, ಕಾಣಿಸಿದೆ ಅನ್ಕೊಂತೀನಿ. ಇಲ್ಲ ಪರವಾಗಿಲ್ಲ, ಎಲ್ಲರಿಗೂ ಅರ್ಥ ಆಗುತ್ತೆ. ಹಾ, ವಿಷ್ಣುವರ್ಧನ್ ಸರ್. ಈ ಬಂಧನ ಬಂಧನ ಈ ಬಂಧನ ಬಂಧನ ಅಷ್ಟ ಸಿಂಪಲ್. ಈಗ ಲಾಸ್ಟ್ ಟೈಮ್ ನಾನು ಹಂಗೆ ಹೇಳ್ಬಿಟ್ಟೆ ಅಂತ ಅಂದ್ಬಿಟ್ಟು ಇಬ್ಬರು ಆಕ್ಟಿಂಗ್ ಸೂಪರ್ ಅಂತಿದ್ದೀರಾ? ಬಿಲ್ಲಾಲಿ. ಓಕೆ ನೆಕ್ಸ್ಟ್ ಇಟ್ಸ್ ಗೋಯಿಂಗ್ ಫನ್. ಓಕೆ, ಆದರೆ ವಿನ್ನರ್ ನೀವೇ ಡಿಸೈಡ್ ಮಾಡಿ. ಓಕೆ ಹಾ, ರೆಡಿ? ಓಕೆ, ತೋರಿ. ಹಾಂ, ಇರಿ. ರೆಡಿ? ಓಕೆ. ಚಲನಚಿತ್ರ ಈಗ ಸಿಂಗಲ್ ಟೈಕಲ್ಲೇ ಬರ್ತಾ ಇದೆಯಲ್ಲ. ಸೂಪರು. ಇದು ಯಾರು? ಓಕೆ, ಪರವಾಗಿಲ್ವಾ ಅಲ್ಲ? ಚಿಂಗ್ ಬಂಗೋರಿ ಅಯ್ಯೋ, ಫಿಲಿಮ್ ಮಾಡಿರೋ ಅಲ್ಲ, ಅದಕ್ಕೇನು ಗೊತ್ತಾಯ್ತದೆ? ನಾನು ಕಷ್ಟಪಡ್ಬೇಕು ಈಗ ಅಷ್ಟೇ. ಆ ಕಡೆ ತಿರ್ಗಿ ಆಯ್ತು. ಓಹೋ, ಆ ಥರ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದೀರಾ ನೀವು ನನ್ನ ಬಗ್ಗೆ? ತಿರ್ಗ್ಸು ಆಯ್ತು, ಕಣ್ಮುಚ್ಕೋ. ಇಲ್ಲ ನೋಡ್ಕೊಂಡು ಆ ಕಡೆ ತಿರ್ಗಿ ಆಯ್ತು, ಸಿಕ್ತು. ಹಾಂ, ನಾವು ನ್ಯಾಯ ಅಂದ್ರೆ ನ್ಯಾಯ. ಹೇಳಿ. ರಾಜ್ಕುಮಾರ್ ಸರ್, ನಿಮ್ಗೆ ರಾಜ್ಕುಮಾರ್ ಸರ್ ಅಂದ್ಬಿಟ್ಟು ಅದೇ ಬರೆದ್ರೆ ನಮಗೂ ಗೊತ್ತಿರ್ಬೇಕು ತಾನೆ ಸಿನಿಮಾಗಳು. ಗೊತ್ತಿಲ್ಲ ನಿಂಗೆ? ಅಷ್ಟೊಂದು ಸಿನಿಮಾಗಳು ನೋಡಿಲ್ಲ ಪಾಪ. ಓಕೆ. ಹಾಂ, ರಾಜ್ಕುಮಾರ್ ಸರ್ದು ಯಾವ್ದಾದ್ರು ಹೇಳ್ಬಿಡುನಾ? ಹೇಳು ಯಾವ್ದಾರು ಒಂದು. ಮಯೂರ. ಅಷ್ಟೇ.
ರಾಜ್ಕುಮಾರ್ ಸರ್ ಅಂತ ಹೆಸರು ಫಸ್ಟ್ ಬರೋದೇ ಮಯೂರ ಆ ಥರ. ಎಸ್, ಸಿಂಪಲ್. ಹಂಗೆ ಹೇಳ್ತಾರ ಅದನ್ನ. ನೋಡ್ದ, ಈ ಸಿಂಪಲ್ ಆಗಿ ಹೇಳಿದೆ ನಾನು. ಯಾವ್ದಾರ ಒಂದು ಹೆಸರು ಹೇಳ್ಬಿಡತ್ತಂದೆ, ಮಯೂರ ಅಂತ ಮುಗಿದೋಯ್ತು. ಮಯೂರ. ಎಸ್, ಹೌದು, ಅಳಿಸಿಬಿಡ್ತ ಅಮ್ಮ. ಓಕೆ, ನೋಡ್ದ, ಕಂಗ್ರ್ಯಾಚುಲೇಷನ್ಸ್ ಮೌಲ್ಯ. ಇಲ್ಲಿ ಯಾರು ಗೆಲ್ತಾರೆ ಅಂತ ಗೊತ್ತಾಯ್ತಲ್ಲ, ಆದ್ರೆ ಫನ್ ಅಂತೂ ಚೆನ್ನಾಗಿದೆ. ಅದೇನೋ ಅವಾಗ್ಲೇ ಮಾಡ್ಬೇಕು ಅನ್ಕೊಂಡಿದ್ರಲ್ಲ ಗೇಮ್, ಅದೇನದು? ಅದು ರಾಂಗ್ ಆನ್ಸರ್. ಹಾಂ ಸರಿ, ಓಕೆ, ರೆಡಿನಾ? ಕಣ್ಣು ಮುಚ್ಕೊಂತ ಇದೀನಿ. ರೆಡಿ. ಇರಿ ಅಮ್ಮ, ಇರಿ. ಇದೆಲ್ಲ ನೀಟಾಗಿ ಒರೆಸಿ. ಓಕೆ, ರೆಡಿ. ಓಕೆ, ಡಿ ಕೆ ಬಾಸ್. ಮತ್ತೆ ಏನು? ಡಿ ಬಾಸ್. ಹಾಂ, ಡಿ ಬಾಸ್ ಫಸ್ಟೇ ಫಿಲ್ಮಾ? ಕರಿಯಾ? ಓಕೆ, ಏನು ಪಟ್ 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 ಪಟ್. ಅದಕ್ಕೆ ಈಸಿಯಾಗಿ ನಿಮ್ಗೆ ಗೊತ್ತಿರೋದೆಲ್ಲ ಬರ್ದ್ಬಿಟ್ಟಿದ್ದೀನಿ. ಯಾಕೆ ಹಂಗೆ ಬಿಡ್ದೆ ಸೀರಿಯಲಿಕ್ಕೆ? ನನಗೆ ಗೊತ್ತಿರೋದೆಲ್ಲ ನೀವು ಬರ್ದ್ಬಿಟ್ಟಿದ್ಯಾ? ಅಷ್ಟು ಅವಾಗಲೇ ಆಟ ಆಡುವಾಗ ಕರಿಯೋವಾಗ ಏನು ಗೊತ್ತು, ಅಯ್ಯೋ ನಿಂಗಂದ್ರೆ ಇದೆಲ್ಲ ಗೊತ್ತಮ್ಮ, ನನ್ಗೆ ಅವೆಲ್ಲ ಗೊತ್ತೇ ಇಲ್ಲ. ಓವರಾಗಲ್ಲ ಬಿಡ್ತಾವ. ಓಹೋ ಹೋ ಹೋ, ಇದು ಹೆಂಗಪ್ಪ? ಕಣ್ಣು ಮುಚ್ಕೊ. ಹಾಂ, ನೋಡಿ. ಹೆಂಗೆ ಅವ್ರಿಗೆ ಹೆಸರು ಹೇಳೋದು? ಹಾಂ, ಏನಮ್ಮ? ಹಾಂ, ಅಲ್ಲ ಫಸ್ಟ್. ಓಕೆ, ಬೇಡ ಬಿಡಿ. ಹಾಂ ಹಾಂ, ಹಂಗೆ ಕೂದ್ಲಿರೋರು ಯಾರು ಅಂತಾನ? ಹಂಗೆ ಕೂದ್ಲಿರೋರಾ ಯಾರು? ಹಾಂ, ಅಂಶ ಕರೆಕ್ಟು. ಇದು ಮಾಡ್ತೀನಿ. ಜಗ್ಗೇಶ್ ಥರ. ಜಗ್ಗೇಶ್. ಅಯ್ಯೋ, ಅದಕ್ಕೆ ಕರೆಕ್ಟಾಗಿ ಗೊತ್ತಾಗ್ತಿದ್ದೀರಿ. ವೆಯ್ಟ್, ನನಗೆ ಅದು ನಾನು ಫಸ್ಟ್ ಕನ್ಫರ್ಮ್ ಮಾಡ್ಕೊತೀನಿ. ವೆಯ್ಟ್ ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಚೆನ್ನಾಗಿ ಈಸಿಯಾಗಿ. ವೇಟ್. ಹಾಂ, ಹಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲಮ್ಮ ಹಿರಮ್ಮ. ಹಾಂ, ಇಲ್ಲಿ ರವಿಚಂದ್ರನ್ ಸರ್. ಹಾಂ, ಹಿಂಗೆ ಬೆಟನ್ ಬಿಚ್ಬಿಟ್ಟಿರೋ ಗೊತ್ತಾಗ್ತಿತ್ತು ನನಗೆ. ಬಟನ್ ಇಲ್ವಲ್ಲ ಅದಕ್ಕೆ. ಆಕ್ಷನ್ ಮಾಡಬೇಕು. ಹಾಂ, ಅದೇ ಯಾವುದಾದ್ರೂ ಹೇಳಿ ಸಿನಿಮಾ ಅಂತಾನ. ಮಲ್ಲ, ತುಂಬ ಹಳೇದಾ? ಲವ್ ಸಿನಿಮಾನಾ? ಏನದು ತೋರಿಸಿ ಇನ್ನೊಂದ್ಸಲ. ಲವ್ ಸಿನಿಮಾನಾ? ನೀವ್ಯಾಕೆ ನೀವು ಏಕಾಂಗಿ. ಆಮೇಲೆ ಇನ್ಯಾವುದು? ರವಿಚಂದ್ರನ್ ಸರ್. ಓ ನನ್ನಲ್ಲೇ. ಇದು ಸೌಂದರ್ಯ ಜೊತೆ ಮಾಡಿದಾರಲ್ಲ. ಇಲ್ಲಿ ತಿರ್ಗಿಸಿ. ಸಾಂಗ್ ಸಿಂಗರ್ ಅದರಲ್ಲಿ ಈ ಪ್ರೀತಿಗಾಗಿ. ಅವೆಲ್ಲ ಅಲ್ಲ ಕಣೆ. ಸಿಂಗರ್ ಆಗಿರ್ತಾರಲ್ಲ ಅವ್ರು, ಅದೇ ಸಿನಿಮಾ ನೀವು ಹೇಳ್ತಾ ಇರೋದು. ಫಸ್ಟ್ ನಾನು ಹೇಳೋದು ಪೂರ್ತಿ ಕೇಳಿಸ್ಕೊಂಡು. ಹಾಂ, ನಮಶೇರಮ್ಮ. ಹಾಂ, ಸಿಂಗರ್ ಅವರು, ಹಾಡು ನೀವು ಹೇಳ್ತಾ ಇರೋದು. ಟಾಪ್ ಸಾಂಗ್ ಅದು. ಟಾಪ್ ಸಾಂಗು ಚೆಲುವೆಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ. ಸಿನಿಮಾ ಹೆಸರು ಗೊತ್ತಿಲ್ವಲ್ಲ. ಅವ್ರಿಗೆ ಯಾವುದೇ ಸ್ಟೇಜಲ್ಲಿ ಎಲ್ಲ ಅದೇ ಪಿಕ್ಚರ್ ಹೆಸರು ಹೇಳ್ತಾರೆ. ಸೂಪರ್ ಡೂಪರ್ ಹಿಟ್ ಆಗಿರೋ ಪಿಕ್ಚರ್ಗಿರು ಅದು. ಎಲ್ಲರೂ ಹೇಳ್ತಾರೆ. ಮತ್ತೇನು ಹೇಳ್ತಿದ್ದಲ್ಲ, ಏನು ಹೇಳ್ತಿದ್ದಲ್ಲ, ಏನು ಹೇಳ್ತಿದ್ದಲ್ಲ, ಏನದು ಈಗ ಹೇಳ್ತಿದ್ದಲ್ಲ, ಬಾಯ್ಬಿಡು. ಅಲ್ಲ, ಅದನ್ನ ಆಕ್ಷನ್ ಮಾಡಿ ತೋರಿಸ್ಬೇಕಾಗ್ತದೆ. ಹೋಗಿ ಇವಳು ಗೊತ್ತು. ಇಲ್ಲ ಅಮ್ಮ ಪಾಪ ಅದನ್ನ ಸ್ವಲ್ಪ ಹೇಳ್ಬೇಕು ರೀ. ಅದು ನೆನಪಿರುತ್ತೆ, ನಮ್ಗೆ ನೆನಪಿರಲ್ಲ ಅಂತಲ್ಲ ಸಿನಿಮಾಗಳು. ಓಕೆ, ಕೇಳಿಲಿ. ಲವ್, ಪ್ರೀತಿ, ಒಂದು ಪ್ರೀತಿ ಬೇರೆ ಏನು ಹೇಳ್ತಾರೆ ಅಂತನಾ? ಪ್ರೇಮ ಮುಂದೆ ಮುಖ ತೋರಿಸಲ್ಲಿ ನಿಜ ಹೇಳಿ. ನೀನು ಸುಳ್ಳು ಹೇಳ್ತಿದ್ದೆ, ನಿಜ ಹೇಳ್ತಿದ್ಯಾ? ರಾಮಿಸಿ ಕ್ಯಾಮ್ರಾ ಬೇರೆ ಕೊಟ್ಬಿಟ್ಟು ನನಗೆ ತಲೆ ಓಡಿಸಕ್ಕಾಯ್ತಲ್ಲ. ಪ್ರೀತಿ, ಪ್ರೇಮ, ದಡ್ಡಿದ ಪ್ರೇಮ. ಅದು ಆದ್ಮೇಲೆ ಪ್ರೇಮ ಗೀಮಾ ಜಾನೆ ದೋ, ಅದಲ್ವಾ?
ಪ್ರೇಮ ನನ್ನ ಡಾರ್ಲಿಂಗ್ಸ್ ಆಲ್ರೆಡಿ ಹಿಂಗೆ ಉಗಿತಾ ಇರ್ತಾರೆ ಏ ಇಷ್ಟು ಈಸಿ ಆಗಿರೋದನ್ನ ಯಾಕೆ ಹಿಂಗೆ ಮಾಡ್ತಾ ರವಿಚಂದ್ರ ಪ್ರೇಮಾಂಜಲಿ. ಒಂದು ನಿಮಿಷ ಇರಿ ಪಾಪ ಇನ್ನೊಂದ್ಸಲ ಹೇಳಿ ಇಲ್ಲಿ ಇದಕ್ಕೇನಂತಾರೆ ಅಂತ. ಹ್ಞೂ ಯೂನಿವರ್ಸ್, ಹಾಂ ಹಾಂ ಪ್ರಪಂಚ, ಹಾಂ ಜಗತ್ತು. ಹಾಂ ಅಪ್ಪು ಹೆಲ್ಪ್ ತಗೊಂಡ್ಲಾ? ಸರಿ ಅವನು ಈಸಿಯಾಗಿ ಅಪ್ಪು ರವಿಚಂದ್ರನ್ ಒಂದು ಫಿಲಮ್ ಆಯ್ತಾ, ಬಾಬಾ ಹೇಳ್ತಾರೆ ನಿಂಗೆ ಅರ್ಥ ಆಗ್ಬಿಟ್ಟು ಹೇಳ್ಬಿಡು ಗುರು, ಸರಿನಾ? ಹಾಂ ಪ್ರೇಮಲೋಕ. ಸಿ ಆಯ್ತಾ ಈಗ ಹೇಳು. ಅಲ್ಲ ಆಡಿ ನನ್ನ ಡಾರ್ಲಿಂಗ್ಸ್ ಅಲ್ಲಿ ಕಮೆಂಟ್ ಹಾಕ್ತಾರೆ ಈಗ ನಾನ ಅಂತ ಅಂದ್ಬಿಟ್ಟು ನೀನು ಇಷ್ಟೊಂದು ದಡ್ಡಿ ಥರ ಇಲ್ಲಿ ಹ್ಯಾಪಿ ಬರ್ಡೇ ಐ ಆಮ್ ದ ಲೂಸರ್. ಇವ್ರದ್ದು ಇಲ್ಲ ಅಲ್ಲ ಬೇಡ ಅಷ್ಟೊಂದೆಲ್ಲ ಬೇಜಾರು ಮಾಡು. ಓಕೆ ಬರ ಇಲ್ಲ ನಂಗೆ ಸೀರಿಯಸ್ ಆಗಿ ನೆನಪೇ ಆಗ್ತಾ ಇಲ್ಲ. ಹೌ ಕಮ್ ಐ ಕ್ಯಾನ್ ಮಿಸ್ ಪ್ರೇಮಲೋಕ? ಅದೇ ಟಾಪ್ ಒನ್. ಆಯ್ತು ಅಂದ ತಕ್ಷಣ ರವಿಚಂದ್ರನ್ ಫಿಲಮ್ ಪ್ರೇಮ. ಹಾಂ ರವಿಚಂದ್ರನ್ ಸರ್ ಅಂದ್ರೆ ಪ್ರೇಮಲೋಕ ಅದೇ ಹಿಟ್. ಗೈಸ್ ಇದೆಲ್ಲ ಇದಕ್ಕೂ ಒಂದು ರೀಸನ್ ಇದೆ, ಅದನ್ನ ನಿಮ್ಗೆ ಆದಷ್ಟು ಬೇಗ ಹೇಳಿ. ತೋರಿಸಿದ್ರಾ? ಇಲ್ಲ ಇರಿ ಹಾ ಓಕೆ ಓಕೆ. ಅದಕ್ಕೆ ಹಾಲು ತಗೊಬಂತಂದ್ಲ. ಯಾವುದು? ಹಾಲು ತಗೊಂಡಿರ್ತಾರೆ. ಹಾಂ ರವಿ ಸರ್ ಹಾ ರವಿ ಸರ್ ಇರಿ ಅವ್ರು ಮಾತಾಡ್ತಾ ಇದ್ದಾರೆ. ಹಾ ರವಿ ಸರ್. ಏಕಾಂಗಿ ಎಲ್ಲಿಟ್ಟಿದ್ದೆ ಮೊಬೈಲು? ನಿನ್ ಮೊಬೈಲ್ ಎತ್ಕೊಂಡ್ರೆ ಮನವಶ ಎತ್ಕೊಂಡು ಹೋಗ್ಬೋದು. ಮಲ್ಲ ಅದಕ್ಕೆ ಮೊಬೈಲ್ ಎತ್ಕೊಂಡು ಹೋಗಿಲ್ಲ. ಮಲ್ಲ ಎಸ್ ಕರೆಕ್ಟ್. ಮಲ್ಲನೇನಾ? ಮತ್ತೆ ಚೇಂಜ್ ಕೊಡಿ. ಓಹೋ ಆಯ್ತು ಬನ್ನಿ. ನೀವ್ ತಾನೇ ಪಾಪ ಸೋಲ್ಬೇಕು. ಏನಕ್ಕೆ ಕರೆಕ್ಟಾಗಿ ಹೇಳ್ತಾ ಇಲ್ಲ? ಪ್ರೇಮಲೋಕ ಅಂತ ನೀಟಾಗಿ ಹೇಳ್ಕೊಡ್ಬೇಕು ನಾನು. ಪಾಪ ಅವ್ರನ್ನೇ ಕೇಳಬೇಕಿದ್ರೆ. ಇಲ್ಲ ನಂದೇ ಮಿಸ್ಟೇಕು, ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ ಇವಳು ಸುಸ್ಕೊಂತಾ ಇದ್ದಾಳೆ. ನಂಗೆ ಹುಷಾರಿಲ್ಲ ತಾನೇ. ಪಾಪ ಲಕ್ಷ್ಮಿ ಡೀಕು ಫಸ್ಟು. ಹಾ ಏನದ ಇನ್ನೊಂದ್ಸಲ ಮಾಡಿ. ದೇವರು ವರವನ್ನು ಕೊಟ್ಟರೆ. ಅಪ್ಪ ಇವಳಿಗೆ ಎಲ್ಲೆಲ್ಲೋ ಹೋಗ್ಬಿಡ್ತಾಳೆ ಕಣಮ್ಮ, ಇದು ಹೇಳ್ಬಿಟ್ರೆ. ನೀವು ದೇವರು. ಇದೇನಪ್ಪ ಇದು? ಲಿಪಿ. ಎಲ್ಲಿಂದ ಕಲ್ತಪ್ಪ ಇದು? ನಾನಾ ಸ್ಕೂಲ್ ಶಾಲೆ. ಹಾಂ ಅಲ್ಲಿ ಯಾರು ಇರ್ತಾರಪ್ಪ? ಟೀಚರ್, ಹಾಂ ಗುರು ಶಿಷ್ಯರು. ಹಾಂ ಅಯ್ಯೋ ಬಾ ಮರಿ ಪುಟ್ಟು ಪಾಪು ನೀನು ಇನ್ನ ಗುರು ಶಿಷ್ಯರು. ಬಾಯ್ ಬಿಟ್ಟು ಹೇಳ್ಬೇಕಾಯ್ತು ನನಗೆ ಗೊತ್ತಾಗುತ್ತೆ, ಹಂಗೆ ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ನಾನು ಗೆಟ್ ರೆಡಿ. ಅಯ್ಯೋ ನಿನ್ನನ್ನು ನಾ ಕಂಡ ವೇಳೆ ನೀನೇ ನನ್ನೆಲ್ಲ ನಾಳೆ. ಅಂತ್ಯಾಕ್ಷರಿಗೆ ಬಾಗ್ರು ತಾಕತ್ತೀರ. ಈಗ ಹೆಸರು ನೋಡು. ನಾಳೆ ಅಧ್ಯಕ್ಷರಿಗೆ. ಅಯ್ಯೋ ಅಮ್ಮ ಎಲ್ಲ ಪಾಪ ನಿಮ್ಮ ಮಗಂಗೆ ಬರಲ್ಲ ಅಂತ ಈಸಿಯಾಗಿ ಬರ್ದೆ ನಾನು. ಸರಿ 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 ಪರವಾಗಿಲ್ಲ. ಅಲ್ಲಿ ತೋರಿಸ್ಬೇಕಲ್ಲ. ಓಕೆ ರೆಡಿ. ಹಾಂ ರೆಡಿ. ಹಾ ಓಕೆ ಇಷ್ಟು ಈಸಿಯಾಗಿ ಹೇಳ್ತೀನಿ ನೋಡಿ. ಮಳೆ ತಬ್ಬಿಕೋ ಮಳೆಯಲ್ಲಿ ಜೊತೆಲಿ. ಪಾಪ ಎಲ್ತಿ ಎಷ್ಟು ಚೆನ್ನಾಗಿ ಈಸಿ ಆಗಿ ಕೊಡ್ತಾಳೆ ಅಮ್ಮ. ನೀವೇನೇನು ಕೊಟ್ಟಿದ್ದೀರಾ? ಪ್ರೇಮಲೋಕ, ಹಾಂ ಮಯೂರ. ಬಲೆ ಈಸಿ ಮಯೂರ, ಪ್ರೇಮಲೋಕ ಎಲ್ಲ ಎಷ್ಟು ಅದೆಲ್ಲ ಈಸಿ. ಯಾವುದು ಮಯೂರ? ಅವಳು ಹೇಳಿದ್ಲು ನಾನು ರಾಜಣ್ಣ ಅಂದ್ರೆ ಯಾವ್ದಾದ್ರು ಒಂದು ಪಿಕ್ಚರ್ ಹೇಳು ಅಂತಂದೆ, ಮಯೂರ ಅಂದ್ಬಿಟ್ಲು. ಮುಗಿದೋಯ್ತು, ಅಷ್ಟರಲ್ಲೇ ಹೇಳಿಸ್ಬಿಟ್ಟಿದ್ದೀನಿ. ಅಮ್ಮ ನನಗೆ ಪ್ರೇಮಲೋಕ ಅಮ್ಮ. ಏನಾ? ಹಾಂ ಅವ್ರು ಕಾಣಿಸಿದೆ ಅನ್ಸುತ್ತೆ ಪ್ರಾಮಿಸ್ ಇಲ್ಲ ರೀ. ಅಲ್ಲಲ್ಲ ಡಾರ್ಲಿಂಗ್ಸ್ ಕೇಳಿದ್ದು ನಾನು. ಹಾಂ ರೆಡಿನಾ? ತೋರಿಸ್ಲಾ? ತೋರಿಸಿ ರೆಡಿ. ಅಲ್ಲ ಅಲ್ಲಿವರೆಗೆ ಸರಿ ಇರುತ್ತೆ, ಅದು ತುಂಬಾ ಈಸಿ. ಈಗ ಹುಡುಗಿ ಅದು ಸರಿ ನೀವು ತೋರಿಸಿ ಫಸ್ಟ್ ನೋಡಕ್ ರೆಡಿ ಇಲ್ವೇ? ಏನೇ ಮಾತಾಡ್ತಿದ್ಯಾ ಮೌಲ್ಯ? ಅದಕ್ಕೆ ನಗ್ತಾರದು ಎಲ್ಲರೂ, ಗೊತ್ತಾಗಿಲ್ವಾ? ಸರಿ ತೋರ್ಸ್ಲಾ ಅಂದ್ರೆ ನಾನು ತೋರಿಸಿ ಅಂತ. ಓಕೆ ಇದೆಲ್ಲ ಕಟ್ ಇದು ಮಾಡ್ಬಿಡ್ತು. ಇಲ್ಲ ಕಟ್ ಮಾಡಲ್ಲ. ಇದು ನಮ್ಮ ಅಮ್ಮಂಗೆ ಸಂಬಂಧಿಸಿದ್ದು. ನಮ್ಮಮ್ಮ ಚಿಕ್ಕವ್ರು ಇರುವಾಗ ನೋಡ್ತೀನಿ. ನನ್ನನ್ನ ಚಿಕ್ಕವ್ರು ಫಸ್ಟ್ ಕೇಳಿಸ್ಕೋ. ಇವರ ತಂಗಿ ಹೆಸರು ಹಾ ಮಧು. ಅವರ ಚಂದ್ರಲು. ಅಯ್ಯೋ ಪೂರ್ತಿ ಕೇಳಿಸ್ಕೊಳ್ಳೆ. ಅವರ
ಅಪ್ಪನ ಹೆಸರು ಹೋ ಹನುಮಂತೇಗೌಡ. ಬೇಕು ಅಂತ ಹೇಳ್ತಾನೆ. ಅಲ್ಲ ನಿನಗ ಆ ಕ್ವಶನ್ ನನಗ ಕೇಳಿ. ಹಾ ಅವರ ಅದೇ ಅವರ ಅಂಶ ಇರಮ್ಮ, ನಾನು ಕನ್ಫ್ಯೂಸ್ ಮಾಡಬೇಡಿ. ಹಾ ಈ ಇರಮ್ಮ ಅವ್ರ ಮನೆ, ಅವ್ರ ಸಿನಿಮಾ, ನಾಟಕ ನಾಟಕ ನಾಟಕ. ಅಮ್ಮ ಇವ್ರು ಬೇಕು ಅಂತ. ಇಲ್ಲ ರೀ ಹಾ ಸೀರಿಯಸ್ ಆಗಲ್ಲ. ಹಾ ಅವರ ಏನದು ಫ್ರೆಂಡ್ಸ್ ನೀವೇ ಹೇಳಿ. ಸಿನಿಮಾ ಹಾ ಮಧು ಸಿನಿಮಾ, ಮಧು ಸಿನಿಮಾ ಎಂಟರ್ಪ್ರೈಸಸ್. ಅಯ್ಯೋ ವಿಷ್ಣುವರ್ಧನ್ ಸಿನಿಮಾನಾ. ಅವಳ ಫೇವ್ರೆಟ್ ಸುದೀಪ್. ಸುದೀಪ್ ಅಲ್ವಾ? ಸುದೀಪ್ ಇವ್ರದು. ಹಾ ಓ ರಮೇಶ್ ಅರವಿಂದ್. ಹಾ ಅದನ್ನ ಹೇಳ ವೀಕೆಂಡ್ ವಿತ್ ರಮೇಶ್. ಹೇಳ ನಾನು ವೀಕೆಂಡ್ ಹಿಂಗಂದ್ರೆ ಅರ್ಥ ಆಗ್ಬಿಡ್ತದೆ. ನಿಮ್ಗೆ ಇದೇ ಅರ್ಥ ಆಗ್ತಿಲ್ಲ ನಿಮಗೆ. ಹಾ ಅವ್ರದ್ದು ಪುಷ್ಪಕ ವಿಮಾನ. ತಪ್ಪು ಹೇಳ್ತಾವ್ರ. ಓ ಉಲ್ಟಾ ಫ್ಲೈಟ್ ಅಂತೆ. ಅಲ್ಲ ವಂಶೀರ ಅಮ್ಮ ಅದ್ರ ಫ್ಯೂಚರ್ ಹೀರೋ ಅವರೇ ತಾನೆ. ಹಾ ಸರಿ ಹಾ ಮತ್ತೆ ಬಿಡಿ ನಾ ಹೇಳ್ತೀನಿ. ನೀವೇನು ಇದು ಮಾಡ್ಕೊತೀರಾ? ಅಮೇರಿಕಾ ಅಮೇರಿಕಾ. ಹಾ ಅದಕ್ಕೆ ನಮ್ ಚಿಕ್ಕಮ್ಮ ಅವರ ಫೇವ್ರೆಟ್ ಆಕ್ಟ್ರು ಹೇಳ್ಸಿ ಹಾ ಮತ್ತೆ ಇನ್ನೇನು ಕಂಡು ಬಿಡ್ತೀನಿ ನಂಗೆ. ಹಂಗೆ ಹೇಳಬೇಕು ನೀವು ರಮೇಶ್ ಅಂತ. ನಾನು ಉಶ್ ಅಂದ್ಬಿಟ್ಟಿದ್ರೆ ಏನದು ಉಶ್ ಉಶ್ ಅಂದಿರೋಳು. ಅವ್ರ ಹೀರೋ ಹೆಸರು ಹೇಳಿಲ್ಲ ಅಂದಿದ್ರೆ. ಸರಿ ಬಿಡಿ ಪ್ರತೀಕ್ ಆಯ್ತಾ. ಅಮ್ಮ ಇನ್ನು ಹುಚ್ಚರ ಸಂಖ್ಯೆಯಲ್ಲಿ ನಾನು ಅಂತ ನಾನ್ ನೋಡ್ಕೋಬಹುದು ಬಿಡಿ. ನೋಡ್ಕೋಬಹುದು. ಹ್ಮ್ ನೋಡಿದ್ರ ಎಂತೆಂತ ಒನ್ ವರ್ಡ್ ಆನ್ಸರ್ ತರ Okay. ಸಿನಿಮಾನ ನಾನು ಸೃಷ್ಟಿ ಮಾಡಿ ಸಿನಿಮಾ ಇವಳು ಸೃಷ್ಟಿ ಮಾಡೋಳು ಅಂತ. ಅಯ್ಯೋ ಯಪ್ಪ ದೇವ್ರೇ. ಓಕೆ ಹಾ ಕಂಡಿಡ್ದಿರೋದು. ಸರಿ ತೋರ್ಸು ಹಾ ತೋರ್ಸಾ. ಹ್ಮ್ ಕತೆ ಒಳ್ಳೆ ಮಕ್ಕಳು, ಒಳ್ಳೆ ಮಕ್ಕಳ ನಾವು ಕೆಟ್ಟ ಮಕ್ಕಳಾಗ್ಬಿಟ್ಟಿದ್ದೀರಾ. ಅಯ್ಯೋ ಅದ್ರ ನಗ ಅದು ಒಂದು ಕಾಮಿಡಿ. ಅಯ್ಯೋ ಆಕ ಅಯ್ಯೋ ಯಾಕೆ ಇಷ್ಟು ಈಸಿ ಆಗಿರೋದು ಕೊಟ್ಟಿದ್ದೀರಾ? ಅಮ್ಮ ಪಾಪಾಗ್ ಬರಲ್ಲ ಅಂತ ನಾನು ಈಸಿ ಆಗಿರೋದ್ ಬರ್ದೆ. ಕಷ್ಟ ಆಗುತ್ತೆ. ಅಲ್ಲ ಅದೆಲ್ಲ ಕಷ್ಟ. ನಾನು ಕಷ್ಟವಾಗಿರೋದು ಆಕ್ಟ್ ಮಾಡ್ಬೇಕಲ್ಲ, ಅದು ನನ್ನ ಕಷ್ಟ. ಆ್ಯಕ್ಚುಲಿ ನೀವು ನಿಮಗೆ ಅದು ಈಸಿ ಆಗಿರೋದು. ಸರಿ ಆಯ್ತು ಹೇಳಪ್ಪ. ಆಯ್ತು. ನೀನು ಚಿಕ್ಕವಳಿರ್ಬೇಕಾದ್ರೆ ಅಲ್ಲ, ನೀನು ಚಿಕ್ಕವಳಿರ್ಬೇಕಾದ್ರೆ, ನಿನ್ನಿಂದ ಚಿಕ್ಕವಳು ಬರ್ಬೇಕಾದ್ರೆ, ನೀನು ಬರ್ತಾ ಇರ್ಬೇಕಾದ್ರೆ, ಇಲ್ಲ ಅವ್ರು ಬರ್ತಾ ಇರ್ಬೇಕಾದ್ರೆ ಓಡಿಸ್ಕೊಂತೀಯ. ಹಾಂ ನೀನು ಅವರು ಎರಡಕ್ಕೆ ಹೋದಾಗ ಏನು ಅವರು ಎರಡು ಮಕ್ಕಳು, ಅವ್ರಿಗೆ 2 ಮಕ್ಕಳು. ಹಾಂ ಗೊತ್ತು, 2 ಮಕ್ಕಳು. ಒಂದು ನೀನು, ಇನ್ನೊಂದು ನಿನ್ನ ತಮ್ಮ. ಗೊತ್ತು, ನೀನು ನಿನ್ನ ತಮ್ಮ. ಹಿಂಗಾದ್ರೆ ಏನದು ಅಂದ್ರೆ ಏನು ಅರ್ಥ ಅದು? ನನಗೆ ಮಾಡ್ತಾಳಲ್ವಾ, ಈಗ ಮಾಡ್ತಾ ಇದ್ದೀನಿ. ಹಾಂ ನೀನು ನೀನು ಯಾರು? ಒಂದು ಹುಡುಗಿ. ಏನೋ ಅನಿಸುತ್ತೆ ಮೇಡ, ನೀ ಯಾರು? ಹಾಂ ನೀನು ಗೊತ್ತಾಗೈತೆ. ಇಲ್ಲ ನಿನ್ನ ನಂಗೆ ಗೊತ್ತಾಗಿಲ್ಲ. ನಿನ್ನ ನಂಗೆ ಗೊತ್ತಾಗಿಲ್ಲ. ಹಣೆಗೆ ಹಾಕ್ಬಿಡಿ ಹೊಡಿ. ಓಕೆ ಹಾಂ ನೀನು ಸುಸ್ತಾಯ್ತಾಯ್ತಾ? ಹಾಂ ಓಕೆ ನೀನು ಚಿಕ್ಕವನು. ಮತ್ತು ನಿನ್ನ ತಮ್ಮ. ನಿನ್ನ ತಮ್ಮ ಅನೂಪು. ಅಲ್ಲ ಅದು ಅನೂಪು ಅಂತೇನೆ ಸನ್ನಿತೀನು. ಹಾಂ ನಿಂಗೆ ಇನ್ನೊಬ್ಬ ತಮ್ಮ ಇದ್ದಾನ? ಮತ್ತೆ ಹೇಳೇ ನಂಗೆ ಗೊತ್ತಾಗಿರೋ. ಡಾಕ್ಟರ್ ರಾಜ್ಕುಮಾರ್, 2 ಮಕ್ಕಳು. ಲಾಸ್ಟ್ನವರು ಪುನೀತ್ ರಾಜ್ಕುಮಾರ್. ಹಾಂ ಅವ್ರು ಯಾರು ಅಂತ? ಅವ್ರ ಮಗ. ಮತ್ತು ಫಸ್ಟ್ ಫಿಲ್ಮ್ ಹೆಸರು ಅಪ್ಪು. ಇದನ್ನ ಹೇಳಕ್ಕೆ ಇಷ್ಟೊಂದೆಲ್ಲ ಪೇಚಾಡ್ದ? ಹಾಂ ಇಷ್ಟೇ ಎಲ್ಲ ಯಾಕೆ ಪೇಚಾಡ್ದೆ? ಪೇಚಾಡ್ಸಿದ್ದದು ನಾನಾ? ಅಮ್ಮ ಇದು ನಾನು ಪೇಚಾಡ್ಸಿದ್ನಂತೆ ಕಣಮ್ಮ. ಆಲ್ ಆಡಿಯನ್ಸ್ ಗೊತ್ತು ಬಿಡಿ. ಪಾಪ ನಿಮ್ಮ ಸೊಸೆ ಅಂತ. ಏನಮ್ಮ ಏನಾಯ್ತಮ್ಮಪ್ಪ ನಿಮ್ಮ ಸೊಸೆಗೆ ಪಾಪಚೆ ಆಯಿತು? ಓಕೆ ಏನೇನು ಬರೀತಾವ್ರು ಇವರು?
ಕಕ್ಕಲ್ ಕೊಟ್ಟು ಕೇಳಿ ಏಯ್ ಓಕೆ ರೆಡಿ ಕಣ್ಣು ಮುಚ್ಕೊಳ್ಳಿ ಹಾಂ ಓಕೆ ಅಲ್ಲಿ ತೋರಿಸಿದ್ದೀನಿ ರೆಡಿನಾ ಓ ಸೌಂಡ್ ಎಲ್ಲ ಮಾಡಬಾರ್ದಲ್ಲ. ಸೌಂಡ್ ಇಲ್ವಾ Sound ಮಾಡು. ನಿಂಗೆ ಗೊತ್ತಾಯ್ತಾ ಕಾಂತಾರ ಔಟ್ ನೀವು ನ್ಯಾಯವಾಗಿ ಆಡ್ಬೇಕು ಸೌಂಡ್ ಇದು ಆಕ್ಷನ್ ಮಾಡಿ ತೋರ್ಸಕ್ ಹೇಳಿ ಸೌಂಡ್ ಬರಂಗೇ ಇಲ್ವಾ ಇದು ನಂಗೆ ಗೊತ್ತಿಲ್ಲ ಇವಾಗ ಹೆಂಗೆ ಮಾಡಿ ತೋರಿಸಿದ್ರಿ ಅದನ್ನ ತೋರಿಸಿ ಅದನ್ನ ಕಾಂತಾರನ ಇರಿ ದೇವ್ರದ್ದು ಕರೆಕ್ಟ್ ಕಾಂತಾರ ಹ್ಞೂ ಹಂಗ್ ಮಾಡ್ಬೋದಾಗಿತ್ತು ಓ ಅಂತ ಯಾಕಂದ್ರೆ ಈಸಿ ಇತ್ತು 1 ಪಾಯಿಂಟ್ ಲೆಸ್ ಆಗಿದೆ ನಿಮ್ಗೆ ಹೌದು ಹೌದು ನೋಡಿ ಈ ತರ ಎಲ್ಲ ಆಡಬಾರ್ದು ಯಾರಪ್ಪ ಹೇ ಹೇ ಅಯ್ಯೋ ಅಯ್ಯೋ ಎಲ್ಲೋಗಿದ್ರಿ ನೀವು ಕುರ್ಪುರಾಜ ನೀವು Okay. ನಾನು ಇವಾಗ ತೋರಿಸಿದ್ರ ನನ್ಗೆ ಗೊತ್ತಾಯ್ತಲ್ಲ ನೀನು ತೋರಿಸಿದ್ರಾ ವಾಕ್ ಮಾಡೋರು ಇಲ್ಲ ಯಾವುದು ಗಾಳಿಪಟನಾ ಏರಿ ಸಿಂಪಲ್ ಆಗಿ ನಿನ್ನ ಗಂಡನ ಕಷ್ಟ ಆಗ್ಬಾರ್ದು ಅಂತ ಅವ್ಳು ಸಿಂಪಲ್ ಅಮ್ಮ ಅವಳಿಗೆ ಕಷ್ಟವಾಗಿರೋದು ಕುಡಿಯಮ್ಮ ಸುಸ್ತಾಗ್ಬಿಡ್ತಾಳೆ ಅಲ್ಲ. ನಾನು ಹೆಂಗ್ ಮಾಡಿದ್ರು ಆಕ್ಟ್ ಅಮ್ಮ ಆಕ್ಚುಲಿ ಇದು ತಪ್ಪು ತಿಳ್ಕೊಂಡಿರೋದು ಹೆಂಗೆ ಗೊತ್ತಾ ಅವ್ರು ಈಸಿ ಆಗಿರೋದು ನಿಮ್ಗೆ ಹೇಳಕ್ ಈಸಿ ಆಗ್ಬೇಕು ಯಾವುದು ಇಲ್ಲ ನಿಮಗ್ ಸಿನಿಮಾಗಳೇ ಗೊತ್ತಿಲ್ಲ ಅಂತ ಹೇಳಿದ್ ನೀವು ಮತ್ತೆ ಅದಂಗೆ ಹೇಳ್ತಾ ಇದ್ದೀನಿ ನಾನು ಗೊತ್ತಿರೋದ್ನ ನಾನು ಇದ್ ಮಾಡ್ಕೊಂಡು ಇದ್ ಮಾಡಿದ್ದು ರೀ ತೋರಿಸಿದ್ರೆ ಅನ್ಕೊಂತೀನಿ ನಾನು ಇಲ್ವಾ ರೆಡಿ ಇದು ಲಾಸ್ಟ್ ಪರ್ಫಾರ್ಮೆನ್ಸು ಸೊ ಇದು ಅಮ್ಮ ಸೆಲೆಕ್ಟ್ ಮಾಡಿರೋ ಒಂದು ಸಿನಿಮಾ ಇದರಲ್ಲಿ ನೋಡ್ಬಿಟ್ಟು ನೀವೇ ಡಿಸೈಡ್ ಮಾಡ್ಬೇಕೀಗ ಓಕೆ ರೆಡಿ ಎಸ್ ಹಂಗಂದ್ರೆ ಯಾರು ಯಾರಿಬ್ಬರು ಹಂಗಂದ್ರೆ ಈಗ ನಂಗೆ ಅರ್ಥ ಆಗ್ತಿರೋದೇನಂದ್ರೆ ಹಾಂ ನಾನು ಕರೆಕ್ಟಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಸೊ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಪಾಪ ಮೇಡಮ್ ಅವರು ಮೂಡ್ ಅಪ್ಸೆಟ್ ಆಗಿದ್ದಾರೆ ಮೂಡ್ ಅಪ್ಸೆಟ್ ನಿಜವಾಗ್ಲು ಏನಾಯ್ತು ಗೊತ್ತಾ ಆಕ್ಚುಲಿ ಹಾಂ ಒಂದು ಪಾರ್ಸಲ್ ಪೋರ್ಟರ್ ಇಂದ ಬರ್ಬೇಕಿತ್ತು ವಿಷಯ ಏನಂತಂದ್ರೆ ಇವಳಿಗೆ ಒಂದು ಪಾರ್ಸಲ್ಲು ಇವರ ಫ್ರೆಂಡ್ ಕಳಿಸಿದ್ರು ಅವರು ಪಾರ್ಸಲ್ನ ತಗೊಬಂದು ಕೊಡಿ ಅಂತಂದರೆ ಸರ್ ಇಲ್ಲ ಇಲ್ಲಿಗೆ ಎಂಡ್ ಆಗ್ಬಿಟ್ಟಿದೆ ಅದು ಏನು ಇಲ್ಲ ಅಲ್ಲಿ ಕೆಳಗಡೆ ಪಕ್ಕದ ರೋಡಲ್ಲಿ ಎಂಡ್ ಆಗ್ಬಿಟ್ಟಿದೆ ಬಂದು ಇಲ್ಲಿ ತಗೊಳ್ಳಿ ಅಂತಂದರು ಸರ್ ಇಲ್ಲ ಬರೋಕ್ಕಾಗಲ್ಲ ನಾವು ಬ್ಯುಸಿ ಇದ್ದೀವಿ ಸೊ ನನಗೊಂದು ಮಗು ಇದೆ ನಾನು ಒಬ್ಬಳೇ ಎತ್ಕೊಂಡು ಬರೋಕ್ಕಾಗಲ್ಲ ನೀವು ಬಂದುಬಿಡಿ ಪ್ಲೀಸ್ ಬಂದು ಕೊಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಲ್ಲ ಇಲ್ಲ 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 ಅವೆಲ್ಲ ಆಗಲ್ಲ ನಾನು ಇರೋ ಜಾಗದಲ್ಲೇ ಅದು ನೀವು ಬರಬೇಕು ಹಾಗೆ ಇಲ್ಲ ಅಂದರೆ ನಾನು ರಿಟರ್ನ್ ಕಳಿಸ್ಬಿಡ್ತೀನಿ ಅಂತ ಅಯ್ಯೋ ರಿಟರ್ನೇ ಕಳಿಸ್ತೀರಾ ಇನ್ನೊಂದು 20-30 ರೂಪಾಯಿ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಪ್ಲೀಸ್ ಕೊಡಿ ಇಲ್ಲ ಪಕ್ಕದಲ್ಲಿ ಇರೋದು ನೀವು ಪಕ್ಕದ ರೋಡ್ ಇಲ್ಲ 50 ಮೀಟ್ರ್ ಇಲ್ಲ 50 ಮೀಟ್ರ್ ಆಗಲ್ಲ ತಾನೆ ಇಲ್ಲ ಇಲ್ಲೇನೆ ಹಾಂ ಕೊಟ್ಬಿಡಿ ಅಂತಂದರೆ ಇಲ್ಲ ಇಲ್ಲ ನಾನು ಬರಲ್ಲ ಅಂತ ಅವ್ನು ಫುಲ್ಲು ಗಾಂಚಲ್ಲಿ ಮಾತಾಡ್ಬಿಟ್ಟು ಕೊನೆಗೆ ಪಾರ್ಸಲ್ನ ತೊಗೊಂಡೋಗಿ ವಾಪಸ್ ಕೊಟ್ಟು ಫುಲ್ ಅಪ್ಸೆಟ್ ಮಾಡಾಕ್ಬಿಟ್ಟಿದ್ರು ಈಗ ಪಾರ್ಸಲ್ ಅಲ್ಲೂ ರಿಸೀವ್ ಮಾಡ್ತಾ ಇಲ್ಲ ಅಲ್ಲೂ ಏನೋ ತಲುಪಿಲ್ಲ ಇಲ್ಲೂ ತಲುಪಿಲ್ಲ ಎಲ್ಲೋ ಅಭ್ಯಾಸ ಆಗ್ಬಿಟ್ಟಾನೆ ಹುಡುಗ ಎತ್ಕೊಂಬಿಟ್ಟು ಸೊ ಮನ್ಸಿಗೆ ಆಗೊಂಬಿಟ್ಟಾನೆ ಪೂರ್ತಿ ಸೊ ಇದು ಆಗಿ ಈಗ ಅಪ್ಸೆಟಾಗಿ ಕೂತಿದ್ದಾಳೆ ಈಗ ಓಕೆ ಎನಿವೆ ಇದಾಗಿತ್ತು ಇವತ್ತಿನ ವಿಡಿಯೋ ಹೇಗಿತ್ತು ನಿಮಗೆ ಮುಂದೆ ಯಾವ ಥರ ವೀಡಿಯೋಗಳು ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಗಿದ್ರೆ ಬಾಯ್